ಜೀವನದಾಗ ಯಾವತ್ತಿದ್ರು ನಮ್ಮ ರೊಕ್ಕ ನಮಗೆ ಯಾವತ್ತು ಖುಷಿ ಕೊಡಂಗಿಲ್ಲತ್ರಿ. ರೊಕ್ಕ ಎದು ಖುಷಿ ಕೊಡಂಗಿಲ್ಲ, ರೊಕ್ಕ ಒಮ್ಮೆ ಬರ್ತಾವ ಒಮ್ಮೆ ಹೋಗ್ತಾವ್ರಿ. ಅದ ಈ ಭೂಮಿ ತಾಯಿಗೆ ಎಷ್ಟು ನಂಬ್ಕೊಂತಿರ್ತೀವಿ, ಈ ಭೂಮಿ ತಾಯಿಗೆ ಎಷ್ಟು ನಾವು ಬರಬ್ಬರ ಅದ್ರ ತಕ್ಕಂಗೆ ಅದಕ್ಕೆ ಕೊಟ್ಟ ಕೆಮಿಕಲ್ ಹಾಕಲ್ದ, ಅವಕ್ಕೆ ಕೊಲ್ಲಲ್ದ, ನೆಲ ಕೊಲ್ಲಲ್ದ, ಅದ್ರೊಳಗಿನ ಜೀವಿಗಳು ಏನೇನದಲ್ಲ ಮರು ಉತ್ಪತ್ತಿ ಮಾಡ್ಕೊತ ನಾವು ಎಲ್ಲರೇ ಮುಂದೆ ಸಾಗಿದ್ವು ಅಂದ್ರೆ ನಮ್ಮ ಮಕ್ಕಳಿಗೆ ಅವ್ರ ಮಕ್ಕಳಿಗೆ ಈ ಹೊಲ ನೆಲ ಅನ್ನೋದು ಚಲೋ ತಂಗಿ ಬರ್ತೈತೆ ರೀ. ಅದಕ್ಕೆ ಜೋಳ ಪೈಪ್ ಹಾಕಿದ್ದೀವಿ ರೀ. ಒಂದು ಎಕರೆಗೆ 1,20,000 ರೂಪಾಯಿ ಖರ್ಚು ಮಾಡಿದ್ದೀವಿ ರೀ. ಮತ್ತು ಮುಂಚಿನ ನಾವು ನೀರು ಹಾಯಿಸಿದ ರೂಪಾಯಿ ಹೊಲ್ದಾಗ ಹಾದಾಡಕ್ಕೆ ಬರ್ತದಲ್ಲ ರೀ. ಈಗ ನೀರು ಹಾಯಿಸಿ 2-3 ದಿನ ಆಗೈತೆ ರೀ. 3 ದಿನ ಆಗೈತೆ ರೀ. ಇದು ನೆಲ ಏನೈತಿರಲೇ ಉದುರಾಗಿಬಿಟ್ಟೈತೆ ರೀ. ಈಗ ನೆಲ ಉದುರಾಗಂತ ನಮಗೆ ಏನು ಆಕೈತೆ ರೀ. ಈಗ ಯಾವ್ದು ಬೇಕಾದ ನಾವು ಔಷಧ ಆಗಲಿ ಏನಾಗ್ರಿ ಅವಕ್ಕೂ ಬೇರ್ಗೂ ಹೆಚ್ಚು ನೀರು ಆಗಂಗಿಲ್ಲ ರೀ. ಪಟ್ಟನೆ ಒಣಗ್ತಂದ್ರೆ ಬೇರ್ಗಳು ಕೊಳೆಯೋ ಚಾನ್ಸಸ್ ಇರೋಂಗಿಲ್ಲ. ನಾವು ಏನಾದರೂ ಗೊಬ್ಬರ ಔಷಧಿ ಅದು ಹಾಕಿದ್ವಿ ಅಂದ್ರೆ ಅದಕ್ಕೆ ಪಟ್ಟನೆ ಹೀರ್ಕೋತೈತಿ. ಈಗ ಜೋಳ ಪೈಪ್ ಚಾಲು ಮಾಡೀನಿ ರೀ. ನೀರು ಹಾಯಿಸಿ ಮರುದಿವ್ಸ ಚಾಲು ಮಾಡೀನಿ ರೀ. ಮಳೆಯಾಗ ನೀರು ಹಾಯಿಸಿದ್ವಿ ತಂದು ಒಂದು ವಿಡಿಯೋದಾಗ ಹಾಕಿನ್ರಲ್ಲೇ ಇದಾವಲ್ಲ ರೀ. ಅದು ನೋಡ್ರಲ್ಲೇ ಮ್ಯಾಲಿನ ಮಣ್ಣು ಎಲ್ಲ ಒಣಗೈತೆ ರೀ. ಈಗ ಏನಿಲ್ಲ ರೀ, ಈಗ 4-5 ದಿನದಾಗ ಕಸ ತೆಗಿಯೋಂಗೆ ಬರ್ತೈತಿ. ನಾವು ಬರಾಬರ ಕಸ ತಕ್ಕೊಬೋದು. ಎಷ್ಟು ಕಸ ತೆಗಿತೀರಲ್ಲ ಔಷಧ ಹೊಡೆಯಲ್ದ ನೆಲ ಏನಾಕೈತಿ ಸುಧಾರಣೆ ಆಕೈತಿ. ನೆಲ ಸುಧಾರಣೆ ಆತಪ್ಪ ಅಂದ್ರೆ ಕಬ್ಬು ಆಟೋಮೆಟಿಕ್ ಆಗಲಿ ಅದು ತಾನ ನೆಲ ಇಟ್ಟು ಚಲೋ ಆಗೈತಿಲ್ಲ, ನಾನು ಬೆಳಿಬೇಕಲ್ಲ ತಾನು ಅದಕ್ಕೂ ಒಟ್ಟು ಹುಮ್ಮಸ್ಬೇಕು. ಮೇಲೆ ಕಸದ ಔಷಧ ಹೊಡೆದು ಮೇಲೆ ಕಸದ ಔಷಧ ಹೊಡೆದ್ರೆ ಅದು ಯಾವತ್ತೂ ನಮಗೆ ನೆಲ ನಮಗೆ ಸುಖ ಕೊಡೋಲ್ಲ, ಆ ಬೆಳೆ ನಮ್ಮ ಕೈ ಹತ್ತಂಗಿಲ್ಲ ರೀ. ಅದಕ್ಕಾಗಿ ಯಾರೂ ಕಸದ ಔಷಧಿ ಹಾಕ್ಬೇಡ್ರಿ. ನೀವು ಅಂದ್ರಲ್ಲ ಜೋಳ ಬಂದೈತಿ, ಜೋಳ ಅಂದ್ರೆ ಗೊತ್ತಿರಂಗಿಲ್ಲ ರೀ ಒಬ್ಬೊಬ್ಬರಿಗೆ. ಜೋಳ ಅಂದ್ರೆ ಏನಂತ ತೋರಿಸ್ತಾನೆ ಬರ್ರಿ. ನೋಡಿಲ್ಲಿ ನೆಲದ ಮ್ಯಾಲೆ ಏನಿದೆ ಬೇಳೆ ಬೂಸರಾಗಿದ್ದ ನೆಲ ಆಗೈತ್ರಲ್ಲ, ಇದು ಉಪ್ಪು ಅಂಶ ರೀ. ಇದು ಉಪ್ಪು ಅಂಶ ಆಗಿ ನೆಲ ಹದಗೆಡತ್ತಿರ್ತೈತೆ ರೀ. ಹಾಗಾಗಿ ಜೋಳ ಪೈಪ್ ಹಾಕ್ರ ಹೊಲ ಚಾಲು ಮಾಡ್ರೆ ಸಾಕ್ರಿ, ನೀರೆಲ್ಲ ತಳಗಿನ ಬಸದು ಹೋಗಿರ್ತೈತೆ ರೀ. ಮೇಲೆ ಜಲ್ದಿ ಪಟ್ಟನ ಇಲ್ಲಿ ಒಣಗಾದೈತೆ ನೋಡಿರಿ. ಹಿಂಗೆ ಯಾವತ್ತೂ ಆಗಿಲ್ಲ ರೀ ನಮ್ಮ ನೆಲ. ಅದಕ್ಕಾಗಿ ಎಲ್ಲರೂ ತಮ್ಮ ಹೊಲದಾಗ ಜೋಳ ಪೈಪನ್ನು ಹಾಕಿ ಕಬ್ಬ ಇಳುವರಿ ಹೆಚ್ಚು ತೊಗೊಂಬರ್ರಿ, ನೆಲ ಉಳಿಸ್ರಿ ಮುಂದಿನ ಪೀಳಿಗೆಗೆ. ಜೈ ಹಿಂದ್ ರೀ.